ನಮಸ್ಕಾರ ಸ್ನೇಹಿತರೆ, ಆರ್ಕೆ ಟಿವಿ ಚಾನೆಲ್ಗೆ ಸ್ವಾಗತ. ವರ್ಸಸ್ ಡಿಸಿ, ಡೆಲ್ಲಿ ಬೌಲರ್ ಮುಂದೆ ಮಂಕಾದ ಆರ್ಸಿಬಿ ಬ್ಯಾಟರ್ಸ್. ಕ್ಯಾಪಿಟಲ್ಸ್ಗೆ 176 ರನ್ಗಳ ಸಾಧಾರಣ ಗುರಿ ನೀಡಿದ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 2026ರ ಐಪಿಎಲ್ನ 26ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ತವರಿನ ಅಂಗಳದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ಕೇವಲ 175 ರನ್ಗಳ ಸಾಧಾರಣ ಮೊತ್ತ ದಾಖಲಿಸಿದೆ. ಫಿಲ್ ಸಾಲ್ಟ್ 63, ಅರ್ಧಶತಕ ಸಿಡಿಸಿ ತಂಡದ ಗರಿಷ್ಠ ಸ್ಕೋರರ್ ಆದರು. ಅವರನ್ನ ಬಿಟ್ಟರೆ ಟಿಮ್ ಡೇವಿಡ್ 26 ಮಾತ್ರ 20 ರ ಗಡಿ ದಾಟಿದರು. ಉಳಿದ ಬ್ಯಾಟರ್ ಡೆಲ್ಲಿ ಬೌಲರ್ಗಳ ಕರಾರುವಾಗ್ ಬೌಲಿಂಗ್ ದಾಳಿಗೆ ಉತ್ತರಿಸಲಾಗದೆ ಪರದಾಡಿದರು. ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಆರ್ಸಿಬಿ ಹಿಂದಿನ ಪಂದ್ಯಗಳಿಗೆ ಹೋಲಿಸಿದರೆ ಕೊಂಚ ನಿಧಾನಗತಿಯ ಆರಂಭ ಪಡೆದುಕೊಂಡಿತು. 5 ಓವರ್ಗಳಲ್ಲಿ 51 ರನ್ ಸೇರಿಸಿತು. ಇನ್ಫಾರ್ಮ್ ಬ್ಯಾಟರ್ ವಿರಾಟ್ ಕೊಹ್ಲಿ 13 ಎಸೆತಗಳಲ್ಲಿ 19 ರನ್ ಗಳಿಸಿ ಲುಂಗಿ ಎನ್ಗಿಡಿ ಬೌಲಿಂಗ್ನಲ್ಲಿ ನಿಸ್ಸಾಂಕ್ಗೆ ಕ್ಯಾಚ್ ನೀಡಿ ವಿಕೆಟ್ ಒಪ್ಪಿಸಿದರು. ನಂತರ ಬಂದ ದೇವದತ್ ಪಡಿಕ್ಕಲ್ 2ನೇ ವಿಕೆಟ್ ಜೊತೆಯಾಟದಲ್ಲಿ ಸಾಲ್ಟ್ ಜೊತೆಗೂಡಿ 47 ರನ್ ಸೇರಿಸಿದರು. 13 ಎಸೆತಗಳನ್ನಾಡಿದ ಪಡಿಕ್ಕಲ್ ತಲಾ 1 ಬೌಂಡರಿ, ಸಿಕ್ಸರ್ ಸೇರಿ 18 ರನ್ ಗಳಿಸಿ ನಿರ್ಗಮಿಸಿದರು. ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಡೇವಿಡ್ ಮಿಲ್ಲರ್ಗೆ ಕ್ಯಾಚ್ ನೀಡಿ ನಿರಾಶೆ ಮೂಡಿಸಿದರು. ಪಡಿಕ್ಕಲ್ ಔಟ್ ಆದ ಕೇವಲ 6 ರನ್ಗಳ ಅಂತರದಲ್ಲಿ ಅರ್ಧಶತಕ ಸಿಡಿಸಿ ಉತ್ತಮವಾಗಿ ಆಡುತ್ತಿದ್ದ ಫಿಲ್ ಸಾಲ್ಟ್ ಕುಲ್ದೀಪ್ ಯಾದವ್ ಸ್ಪಿನ್ ಬಲೆಗೆ ಬಿದ್ದರು. ಸಾಲ್ಟ್ 38 ಎಸೆತಗಳಲ್ಲಿ 4 ಬೌಂಡರಿ 3 ಸಿಕ್ಸರ್ಗಳ ಸಹಿತ 63 ರನ್ ಗಳಿಸಿದರು. ಸಾಲ್ಟ್ ವಿಕೆಟ್ ನಂತರ ಆರ್ಸಿಬಿ ಬ್ಯಾಟರ್ಗಳು ನಿರೀಕ್ಷಿತ ಪ್ರದರ್ಶನ ತೋರಲು ವಿಫಲರಾದರು. ನಾಯಕ ರಜತ್ ಪಾಟೀದಾರ್ 4 ಎಸೆತಗಳಲ್ಲಿ 8 ರನ್ ಗಳಿಸಿ ಮುಕೇಶ್ ಕುಮಾರ್ ಬೌಲಿಂಗ್ನಲ್ಲಿ ವಿಕೆಟ್ ಕೀಪರ್ ರಾಹುಲ್ಗೆ ಕ್ಯಾಚ್ ನೀಡಿದರು. ಸ್ಫೋಟಕ ಬ್ಯಾಟರ್ ಟಿಮ್ ಡೇವಿಡ್ 17 ಎಸೆತಗಳಲ್ಲಿ 3 ಬೌಂಡರಿ 1 ಸಿಕ್ಸರ್ ಸಹಿತ 26 ರನ್ ಗಳಿಸಿ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಔಟ್ ಆದರು. ನಂತರ ಬಂದ ಶೆಫರ್ಡ್ ಕೇವಲ 1 ರನ್ ಗಳಿಸಿ ಕುಲದೀಪ್ ಯಾದವ್ ಬೌಲಿಂಗ್ನಲ್ಲಿ ಎಲ್ಬಿ ಬಲೆಗೆ ಬಿದ್ದರು. ಕೃನಾಲ್ ಪಾಂಡ್ಯ 10 ಎಸೆತಗಳಲ್ಲಿ 1 ಸಿಕ್ಸರ್ ಸೇರಿದಂತೆ 12 ರನ್ ಗಳಿಸಿ ಜಿತೇಶ್ ಶರ್ಮಾ ಮಾಡಿದ ಎಡವಟ್ಟಿಗೆ ರನ್ಔಟ್ ಆದರು. ಇನ್ನು ಜಿತೇಶ್ ಇಡೀ ಐಪಿಎಲ್ನೇ ಆರ್ಸಿಬಿ ಪರ ಅತ್ಯಂತ ಕೆಟ್ಟ ಇನ್ನಿಂಗ್ಸ್ ಆಡಿದರು. 20 ಎಸೆತಗಳನ್ನಾಡಿದ ಜಿತೇಶ್ ಕೇವಲ 1 ಬೌಂಡರಿ ಸೇರಿ 14 ರನ್ ಗಳಿಸಿ ಔಟ್ ಆದರು. 14ನೇ ಓವರ್ನಲ್ಲಿ ಕ್ರೀಸ್ಗೆ ಬಂದ ಜಿತೇಶ್ 20ನೇ ಓವರ್ವರೆಗೂ ಬ್ಯಾಟಿಂಗ್ ಮಾಡಿದರಾದರೂ ರನ್ ಗಳಿಸಲಾಗದೆ ಪರದಾಡಿದರು. ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.